ಸ್ನೇಹಿತರೆ, ಬಾಪುಗೆ ಆಪ್ ಇಟ್ಬಿಟ್ರೆ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಡತ್ತಾ? ಮೋದಿಜಿ ಅವ್ರ ಕೈಯಲ್ಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕಪ್ಪ. ಅದೇನದು ಪಾಪ ಜನರಿಗೆ ಈ ರೀತಿಯಾಗಿ ಮೋಸ ಮಾಡೋದು, ಜನ ಎಲ್ಲ ಕಾಯ್ತಾ ಇದಾರೆ ದೇಶನ ಹಿಂದೂ ರಾಷ್ಟ್ರ ಮಾಡ್ತಾರೆ ಅಂತ ಹೇಳಿ. ಇವ್ರು ನೋಡಿದ್ರೆ ಮನ್ರೇಗಾ ಅಂತ ಇರೋದ್ನ ರಾಮ್ಜಿ ಅಂತ ಮಾಡ್ಬಿಟ್ರೆ, ಆ ಸ್ಕೀಮ್ ನ ಹೆಸರು ಬದಲಾವಣೆ ಮಾಡ್ಬಿಟ್ರೆ ಅದೇನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಡತ್ತಾ? ಯಾಕೆ ಹಾಗೆ ಕರ್ನಾಟಕದಲ್ಲಿ ನೋಡಿ ಕೊಟ್ಟಿರೋ ಎಲ್ಲಾ ಸ್ಕೀಮ್ಸುನು ಮಹಾಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇಂದು ರಾಜ್ಯ ಆಗೋಯ್ತಾ? ಸಿ ಇದೆಲ್ಲ ಈ ಗಿಮಿಕ್ಸ್ ಎಲ್ಲ ಬೇಡ ಮೋದಿಜಿ. ರಾಮ್ಜಿ ಅಂತ ಇಟ್ಬಿಟ್ಟಿದ ತಕ್ಷಣ ಹಿಂದೂ ರಾಷ್ಟ್ರ ಖಂಡಿತ ಆಗಲ್ಲ. ನಿಮಗಿಂತ ಹೆಚ್ಚು ಲಕ್ಷ್ಮಿಯರನ್ನ ಕರ್ನಾಟಕದಲ್ಲಿ ಇಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಸಿ ನೀವೇನಾದ್ರು ಕಾಂಪೀಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ಬೇಕು. ನೀವು ರಾಮ್ಜಿ ಅಂತ ಏನಾದ್ರೂ ಒಂದು ಕಾರ್ಯಕ್ರಮ ತಗೊಂಡ್ ಬರ್ಬೇಕು ದೇಶದಲ್ಲಿ ಜನರ ಪರವಾಗಿ ಅಂತ ಹೇಳಿದ್ರೆ ನೀವೊಂದು ಹೊಸ ಕಾರ್ಯಕ್ರಮ ಕೊಡ್ಬೇಕು. ಸರಿ ಆಯ್ತು, ಮಹಾತ್ಮ ಗಾಂಧೀಜಿಗೆ ಈಕ್ವಲೆಂಟ್ ಆಗಿ ಅವ್ರು ಮಾಡಿರುವ ತ್ಯಾಗಕ್ಕೆ ಈಕ್ವಲೆಂಟ್ ಆಗಿ ಅವ್ರು ಈ ದೇಶಕ್ಕೆ ಕೊಟ್ಟಿರುವ ಕೊಡುಗೆಯ ಈಕ್ವಲೆಂಟ್ ಆಗಿ ಸಮಾನವಾಗಿ ನಿಮ್ಮ ಬಿಜೆಪಿಯಲ್ಲಿ ಒಬ್ಬ ನಾಯಕ ಕೂಡ ಸಿಗ್ಲಿಲ್ವಲ್ಲ. ಕೊನೆಗೆ ಪರಮಾತ್ಮನನ್ನು, ರಾಮನನ್ನು ತಗೊಂಡು ಬಂದು ನೀವು ಹೆಸರಿಡುವಂತ ಪರಿಸ್ಥಿತಿ ಬಂತಲ್ಲ ನಿಮ್ಗೆ ಅನ್ನೋದೇ ನನಗೆ ಬಹಳ ಆಶ್ಚರ್ಯ ಅನ್ಸೋದು. ಅಂದ್ರೆ ನಿಮ್ಮಲ್ಲಿ ಯಾರು ಗಾಂಧೀಜಿಗೆ ಈಕ್ವಲೆಂಟ್ ಆಗಿ ಇನ್ನೊಂದು ಜನ ಇಲ್ಲ. ಗಾಂಧೀಜಿಗೆ ಈಕ್ವಲೆಂಟ್ ಆಗಿ ದೇವರ ಹೆಸರು. ಆ ದೇವತಾ ಮನುಷ್ಯ ಕಣ್ರಿ. ಯಾಕಂದ್ರೆ ಇಲ್ಲಾಂದ್ರೆ ನೀವೇ ಯಾವ್ದೋ ಒಂದು ಹೆಸರು ಇಟ್ಬಿಡ್ತಾ ಇದ್ರಿ. ಗೋಡ್ಸೆ ಅಂತ ಇಟ್ಬಿಡ್ಬೋದಿತ್ತು, ಸಾರ್ವರ್ಕರ್ ಅಂತ ಇಟ್ಬಿಡ್ಬೋದಿತ್ತು. ಆಗ್ಲಿಲ್ಲ, ಚಾನ್ಸ್ ಇಲ್ಲ. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ದೇವ್ರಂತ ಮನುಷ್ಯ ಕಣ್ರಿ, ದೇವ್ರಂತ ಮನುಷ್ಯ. ಬಾಪೂಜಿ ಅಂತಾನೆ ಕರಿತೀವಿ. ಬಾಪುಗ್ ಆಪ್ ಇಟ್ಬಿಟ್ವಿ ಅಂತ ನೀವ್ ಅನ್ಕೊಳ್ತಾ ಇದ್ದೀರಿ. ಬಾಪುನ ಇನ್ನೊಂದು ಲೆವೆಲ್ ಬೆಳೆಸಿದೀರಿ ನೀವಿವತ್ತು. ಯಾಕಂದ್ರೆ ಬಾಪುಗೆ ಸಮಾನವಾದ ಇನ್ನೊಂದು ಹೆಸರು ನಿಮ್ ಪಕ್ಷದಲ್ಲಿ ಇನ್ನೊಬ್ಬ ಮನುಷ್ಯ ಇಲ್ಲ. ದೇವ್ರು ಬರ್ಬೇಕಾಯ್ತು ನಿಮ್ಗೆ, ದೇವ್ರು ಬರ್ಬೇಕಾಯ್ತು. ಮನ್ರೇಗಾ ಇವತ್ತು ರಾಮ್ಜಿ, ಅದೇನೋ ವಿ ರಾಮ್ಜಿ ಅಂತೇನೋ ಮಾಡಿಟ್ಟಿದ್ದೀರಲ್ಲ. ವಿ ಅಂದ್ರೆ ಏನು, ಬಿ ಅಂದ್ರೆ ಏನು ನೀವೇ ಹೇಳ್ಬೇಕಷ್ಟೇ. ರಾಮ್ಜಿ. ಮಹಾತ್ಮ ಗಾಂಧೀಜಿ ಹೆಸರಿಗೆ ಸಮಾನವಾಗಿ ಬಿಜೆಪಿಯಲ್ಲಿ ಒಬ್ಬ ನಾಯಕ ಇಲ್ಲ. ಈ ದೇಶದ ಪರವಾಗಿ ಒಬ್ಬ ನಾಯಕ ಬಿಜೆಪಿಯಲ್ಲಿ ಇಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ನಾಯಕ ಇನ್ನೊಬ್ಬ ಬಿಜೆಪಿಯಲ್ಲಿ ಇಲ್ಲ. ದೇವರ ಹೆಸರನ್ನ ಇಡ್ಬೇಕಾಯ್ತು. ಇವ್ರ ಪರಿಸ್ಥಿತಿ ನೋಡಿ ಎಲ್ಲಿಗೆ ಬಂದ್ ನಿಂತಿದೆ ಅಂತ. ಸರಿ ಹೋಗ್ಲಿ, ಇವರೇ ಏನಾದ್ರೂ ಒಂದು ಹೊಸ ಸ್ಕೀಮ್ ಅನ್ನ ಕೊಟ್ರ ಜನಗಳ ಏಳಿಗೆಗೋಸ್ಕರ, ಜನಗಳ ಉದ್ಧಾರಕ್ಕೋಸ್ಕರ? ಖಂಡಿತ ಇಲ್ಲ. ಆಲ್ರೆಡಿ ಇದ್ದ ಒಂದು ಪ್ಲಾನ್ ಅದು, ಮನ್ರೇಗಾ ಪ್ಲಾನ್. ಅದಕ್ಕೆ ಇವರು ತಗೊಂಡು ಬಂದು ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ತೆಗೆದು ರಾಮ್ ಅವರ ಹೆಸರಿಟ್ಟಿದ್ದಾರೆ, ರಾಮ್ಜಿ ಅಂತ. ರಾಮನ ಹೆಸರಿಟ್ಟಿದ್ದಾರೆ. ಇರ್ಲಿ, ನನಗೆ ಅದನ್ನ ಕೇಳಿ ಹೋರಾಟ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚು ಸಂತೋಷ ಆಯ್ತು. ನೀವೇ ಒಪ್ಕೊಂಡ್ಬಿಟ್ರಲ್ಲ ಬಿಜೆಪಿಯಲ್ಲಿ ಒಬ್ಬ ನಾಯಕ ಕೂಡ ಮಹಾತ್ಮ ಗಾಂಧೀಜಿ ಅವ್ರ ತರ ಇಲ್ಲ, ದೇವ್ರಂತ ಮನುಷ್ಯ, ಅಹಿಂಸಾವಾದಿ ಅಂತ. ನಿಮ್ಮಲ್ಲಿ ಒಬ್ಬ ಅಹಿಂಸಾವಾದಿಯೂ ಇಲ್ಲ, ದೇವ್ರಂತ ಮನುಷ್ಯನೂ ಇಲ್ಲ. ಬಹಳ ಸಂತೋಷ. ನೀವ್ ಇದನ್ನೇ ಮುಂದುವರಿಸಿ. ಹಿಂದೂ ರಾಷ್ಟ್ರ ಅಂತೂ ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ. ಹೆಸರು ಬದಲಾವಣೆಯಿಂದ ಏನು ದೇಶದಲ್ಲಿ ಪ್ರಯೋಜನ ಆಗಲ್ಲ ಜನರೇ. ನೀವು ಇದಕ್ ಜೈಕಾರ ಹಾಕಿದ್ರೆ ಪಾನಿಪುರಿ ಮಾರೋನು ಬಿಹಾರದವನು ಬಂದು ಇಲ್ಲಿ ಪಾನಿಪುರಿನೇ ಮಾಡ್ಬೇಕು. ಇಲ್ಲೊಂದು ಸ್ಟಾಲ್ ಕೂಡ ಹಾಕೊಳಕ್ಕಾಗಲ್ಲ. ಎಲ್ಲರಿಗೂ ಮೋದಿಜಿ ತರಾನೇ ಲಕ್ಕಿರಲ್ಲ. ಮೋದಿಜಿ ಅವರು ಟೀ ಮಾರ್ತಾ ಇದ್ರು ರೈಲ್ವೆ ಸ್ಟೇಷನ್ ಅಲ್ಲಿ. ಇವತ್ತು ಅವರು ಪ್ರಧಾನಿ ಆಗಿದ್ದಾರೆ. ಎಲ್ರಿಗೂ ಹಂಗೆ ಇರಲ್ಲ. ನೀವು ಪಾನಿಪುರಿ ಮಾರ್ತಾ ಇದ್ರೆ ಪಾನಿಪುರಿ ಜೊತೆಗೆ ಪಕೋಡ ಮಾರ್ಕೋಬಹುದು ಅಷ್ಟೇ. ಯಾಕಂದ್ರೆ ಅವರೇ ಹೇಳಿದ್ದಾರೆ ಉದ್ಯೋಗ ಸೃಷ್ಟಿ. ಈ ರೀತಿಯಾದ ವಿಚಾರಗಳನ್ನ ಗಮನಿಸುವಾಗ ಆಕ್ರೋಶ ಬರೋದಕ್ಕಿಂತ ಇವರ ಫೇಲ್ಯೂರ್ ಕಾಣತ್ತೆ ನನಗೆ. ಎಲ್ರು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ಬೋದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗಿಬಾರ್ದಿತ್ತು ಅಂತ. ಅಲ್ಲಿ ಗಮನಿಸ್ಬೇಕಾಗಿರೋದು ಅದಲ್ಲ. ಮಹಾತ್ಮ ಗಾಂಧೀಜಿಯವರನ್ನ ಬಿಟ್ರೆ ಈ ದೇಶದಲ್ಲಿ ಯಾರು ಇಲ್ಲ, ಇನ್ನೊಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಅಂತ ಯಾರು ಇಲ್ಲ. ದೇವ್ರ ಹೆಸರೇ ಇಡ್ಬೇಕು ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಅಂತಂದ್ರೆ ಮಹಾತ್ಮ ಗಾಂಧೀಜಿ ಇನ್ನು
ಇನ್ನು ಅದೆಷ್ಟೋ ಸಾವಿರ ವರ್ಷಗಳ ಕಾಲ ಭಾರತ ದೇಶದಲ್ಲಿ ಪಿತಾಮಹ ಆಗಿ ಉಳ್ಕೊಳ್ತಾರೆ. ಈ ಬಿಜೆಪಿಯವ್ರ ಕೈಯಲ್ಲಿ, ಮೋದಿಜಿಯವ್ರ ಕೈಯಲ್ಲಿ ಇರ್ಬೋದು. ನಮ್ಮ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಅಲ್ಲಾಡ್ಸಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹೇಳಿ? ಮನ್ರೇಗಾ ಹೆಸರು ಮೊದ್ಲೇನಿತ್ತು ಅಂತ ಕೇಳಿದ್ರೆ ಮಹಾತ್ಮ ಗಾಂಧೀಜಿ, ಎಂ ಸ್ಟ್ಯಾಂಡ್ಸ್ ಫಾರ್ ಮಹಾತ್ಮ ಗಾಂಧೀಜಿ. ಈಗೇನಾಗಿದೆ? ಜಿ ರಾಮ್ಜಿ ಆಗಿದೆ. ಯಾಕೆ ಅವರು ಒಂದು ಅಂಬಾನಿ ಹೆಸರು ಇಡ್ಬೋದಿತ್ತಲ್ಲ, ಅಂಬಾನಿ ಫ್ಯಾಮಿಲಿಯಿಂದಾನು? ಬೇಡ, ಅಂಬಾನಿ ಬೇಡ. ಯಾಕೆ ನಮ್ ವಾಜಪೇಯಿ ಅವ್ರ ಹೆಸರು ಇಡ್ಬೋದಿತ್ತು? ಸುಮಾರು ಜನ ಇದ್ರು. ಯಾಕಂದ್ರೆ ಅವರೆಲ್ಲ ಅವರ ಸಮಕ್ಕೆ ಬರಲ್ಲ. ಮಹಾತ್ಮ ಗಾಂಧೀಜಿನೇ ದೇವ್ರ ಹೆಸರಿಡೋ ಅಂತ ಪರಿಸ್ಥಿತಿ ಬಂತು ಇವ್ರಿಗೆ. ಅಯ್ಯೋ ಭಗವಂತನೇ ಅಂತಾರಲ್ಲ ಹಂಗೆ. ಬಾಪುಗೆ ಆಪಿಟ್ರು ಅಂತ ಇವ್ರು ಅನ್ಕೊಂತ ಇದ್ದಾರೆ. ಬಾಪುನೇ ಇವ್ರಿಗೆ ಆಪಿಟ್ಟಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಇವರು ಊರಲ್ಲಿರೋ ಎಲ್ಲಾ ದೇವರುಗಳನ್ನ, ಈ ದೇಶದಲ್ಲಿ ನಾವು ಪೂಜೆ ಮಾಡುವ ಅಷ್ಟು ದೇವರುಗಳನ್ನ ತಗೊಂಡು ಬಂದು ಹೆಸರಿಟ್ಕೋಬೇಕೇ ಹೊರತು, ಆ ರೀತಿಯಾದ ಒಳ್ಳೆತನವನ್ನ, ಮಹಾತ್ಮ ಗಾಂಧೀಜಿಯವರಂತಹ ಒಳ್ಳೆತನ, ಈ ದೇಶಕ್ಕೆ ಏನ್ ಮಾಡಬೇಕು, ತನ್ನ ಪ್ರಾಣನೇ ತ್ಯಾಗ ಮಾಡಿದ್ದಾರೆ, ಹುತಾತ್ಮರಾದದ್ದವರು. ಅವ್ರದ್ದು ನ್ಯಾಚುರಲ್ ಡೆತ್ ಅಲ್ಲ, ಕೊಂದು ಹಾಕಿದ್ದು. ಅಷ್ಟು ಪ್ರಾಣ ತ್ಯಾಗ ಮಾಡಿರುವಂತಹ ಮಹಾತ್ಮ ಗಾಂಧೀಜಿಯವರ ಸಮಕ್ಕೆ ಇವ್ರು ಯಾರು ಬರಲ್ಲ ಅನ್ನೋದನ್ನ ಇವತ್ತು ಬಿಜೆಪಿಯವರು ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಇನ್ಯಾವತ್ತು ಈ ತರ ಒಂದು ಕೆಲ್ಸಕ್ಕೆ ಕೈ ಹಾಕಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ಯಾಕಂದ್ರೆ ಹಾಕಿದ್ರು ಏನು ಪ್ರಯೋಜನ ಇಲ್ಲ. ಒಂದಂತೂ ಕ್ಲಿಯರ್, ಮಹಾತ್ಮ ಗಾಂಧೀಜಿ ಈಸ್ ಗ್ರೇಟ್, ಈಸ್ ಈಕ್ವಲ್ ಟು ಗಾಡ್. ಅದಕ್ಕೆ ಈ ದೇಶದ ಹಿರೀಕರು ಅವರನ್ನ ಈ ದೇಶದ ಪಿತಾಮಹ ಅಂತ ಮಾಡಿ ಅವರ ಜಯಂತಿಯನ್ನ ಅಷ್ಟು ವಿಜೃಂಭಣೆಯಿಂದ ಮಾಡೋದು. ಒಂದು ಮದ್ಯಪಾನ ಮಾಡಬೇಡಿ ಅದಕ್ಕೆ ವಿರೋಧ, ಇನ್ನೊಂದು ಏನು ಮಾಂಸಾಹಾರಕ್ಕೆ ವಿರೋಧ, ಎಲ್ಲವೂ ಅವರ ಎಲ್ಲ ಒಂದು ಏನು ಆಚರಣೆಗಳು, ಅಹಿಂಸಾವಾದಿ, ಇವೆಲ್ಲವೂ ಪ್ರತಿಯೊಬ್ಬ ಮಗುವಿಗೂ ಗೊತ್ತಿದೆ ಈ ದೇಶದಲ್ಲಿ. ಒಬ್ಬ ವ್ಯಕ್ತಿ ದೇವರ ತರ ಇರ್ಬೋದು ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ಹೇಳಿ ಇವತ್ತು ಡೈರೆಕ್ಟ್ ಆಗಿ ನಮ್ಗೆ ತಿಳಿಸ್ಕೊಟ್ಟಿರುವಂತಹ ಬಿಜೆಪಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಇನ್ನೊಬ್ಬ ಮನುಷ್ಯ ಆ ರೀತಿಯಾಗಿ ಹುಟ್ಟು ಬರ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ. ನಮ್ಮ ಲಕ್ಷ್ಮಿ ಅಂದ್ರೆ ನಮ್ಮ ಹಣದ ಮೇಲೆ ಅವ್ರ ಫೋಟೋ ಇದೆ ಅಂತ ಹೇಳಿದ್ರೆ ಈಸ್ ಗಾಡ್ ಕಣ್ರಿ. ಸುಮ್ನೆ ಆಗಲ್ಲ. ಈ ದೇಶದಲ್ಲಿ ಪ್ರಕೃತಿನೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರತ್ತೆ. ಪ್ರಕೃತಿನೂ ಎಲ್ಲವನ್ನು ಸಪೋರ್ಟ್ ಮಾಡ್ತಾ ಇರತ್ತೆ. ಇಲ್ಲಾಂದ್ರೆ ಇವರ ಆಲೋಚನೆಗೆ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರು ಬರ್ಬೇಕಿತ್ತು. ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ತೆಗೆಯುವಾಗ ಒಬ್ಬ ವ್ಯಕ್ತಿಯ ಹೆಸರು ನೆನಪು ಬರ್ದೆ ರಾಮ್ಜಿ ಅಂತ ದೇವ್ರ ಹೆಸರಿಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್ ರೀ. ಹೇ ರಾಮ್ ಅನ್ನೋಂಗೆ ಜಿ ರಾಮ್ ಅಂತ ಇಟ್ಟಿದ್ದಾರೆ. ನನಗ್ ಬೇಜಾರೇ ಇಲ್ಲ. ಹೋರಾಟ ಮಾಡ್ಬೇಕು ನಿಜ, ಆದ್ರೆ ಅವ್ರ ಹೆಸರನ್ನ ತೆಗ್ದಿದ್ದಾರೆ ಅಂತ ನನ್ಗೆ ಹೋರಾಟ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ದೇವ್ರಿಗೆ ಹೋಲಿಸಿದ್ದಾರೆ ಅನ್ನೋ ಸಂತೃಪ್ತಿ ನನಗಿದೆ, ಖುಷಿ ಇದೆ ನನಗೆ. ಬಾಪುಗೆ ಆಪಿಡಕ್ಕೆ ಇವ್ರಿಗೆ ಈ ಜನ್ಮದಲ್ಲಿ ಚಾನ್ಸ್ ಇಲ್ಲ. ಯಾಕಂದ್ರೆ ಬಾಪು ಈಸ್ ಗ್ರೇಟ್. ಈ ದೇಶದಲ್ಲೇ ಅಲ್ಲ, ಈ ಭೂಮಿ ಮೇಲೆನೆ ಬಾಪು ಈಸ್ ಗ್ರೇಟ್. ಬಾಪುಗೆ ಇನ್ನೊಂದು ಸಬ್ಸಿಕ್ವೆಂಟ್ ಆಗಿ ನೇಮು ಬರಕ್ಕೆ ಚಾನ್ಸೇ ಇಲ್ಲ. ನೀವೇನಂತೀರಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಮೋದಿಜಿನ ಪ್ರಶ್ನೆ ಮಾಡಿ. ಮೂರ್ ಸತಿ ಗೆದ್ದಿದ್ದೀರಾ, ಹಿಂದೂ ರಾಷ್ಟ್ರ ಯಾವಾಗ ಮಾಡ್ತೀರಾ? ನಿಮ್ ಕೈಯಲ್ಲಿ ಆಗಲ್ಲ ಅನ್ನೋದನ್ನು ಕೂಡ ತಿಳಿಸ್ಬಿಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.